ಕನ್ನಡ ಸಾಹಿತ್ಯ ಸಮ್ಮೇಳನದ ಹಣ ದುರುಪಯೋಗ ಆರೋಪ ಕಸಾಪ ಅಧ್ಯಕ್ಷ ಸ್ಥಾನದಿಂದ ಮಹೇಶ್ ಜೋಶಿ ವಜಾಕ್ಕೆ ಆಗ್ರಹ. ಕನ್ನಡ ಸಾಹಿತ್ಯ ಸಮ್ಮೇಳನದ ಹಣ ದುರುಪಯೋಗ ಆರೋಪ ಕಸಾಪ ಅಧ್ಯಕ್ಷ ಸ್ಥಾನದಿಂದ ಮಹೇಶ್ ಜೋಶಿ ವಜಾಕ್ಕೆ ಆಗ್ರಹ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರಗತಿಪರರ ಪ್ರತಿಭಟನೆ. ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಮೊಟ್ಟೆ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸ್ಮರಣ ಸಂಚಿಕೆ ಸಮಾಲೋಚನಾ ಸಭೆಗೆ ಮಹೇಶ್ ಜೋಶಿ ಗೈರಾಗಿದ್ರು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಳಿಕ ಮಂಡ್ಯಕ್ಕೆ ಬಾರದಂತಹ ಜೋಶಿ ಮಹೇಶ್ ಜೋಶಿ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾಜಿ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡರು ಹಾಗೂ ಕಸಾಪದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಅವರು ಕೂಡ ಭಾಗಿಯಾಗಿದ್ರು. ಹೀಗೊಂದು ಆರೋಪವನ್ನ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವಂಥದ್ದು. ಕಸಾಪ ಅಧ್ಯಕ್ಷ ಸ್ಥಾನದಿಂದ ಮಹೇಶ್ ಜೋಶಿ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಮಂಡ್ಯದ ಜಿಲ್ಲಾಧಿಕಾರಿಯ ಕಚೇರಿಯ ಎದುರು ಪ್ರಗತಿಪರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಪ್ಪು ಪಟ್ಟಿಯನ್ನ ಕೈಯಲ್ಲಿಟ್ಕೊಂಡು ಮೊಟ್ಟೆಯನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸ್ಮರಣ ಸಂಚಿಕೆ ಸಮಾಲೋಚನಾ ಸಭೆಗೆ ಮಹೇಶ್ ಜೋಶಿ ಅವರು ಗೈರಾಗಿದ್ರು. ಈ ಒಂದು ಕಾರಣಕ್ಕಾಗಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಳಿಕ ಮಂಡ್ಯಕ್ಕೆ ಬಾರದಂತಹ ಜೋಶಿ ಮಹೇಶ್ ಜೋಶಿ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾಜಿ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡರು, ಕಸಾಪದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಅವರು ಕೂಡ ಭಾಗಿಯಾಗಿದ್ರು. ಆತ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿ ಭಾಳ ದುರ್ನಡತೆಯನ್ನು ತೋರಿಸ್ತಾ ಇದ್ದಾರೆ. ಇದುವರೆಗೆ ಸ್ಮರಣ ಸಂಚಿಕೆ ಬಿಡುಗಡೆಯಾಗಿಲ್ಲ. ಆಮೇಲೆ ಅವನು ತೆಗೆದುಕೊಂಡಿರ್ತಕ್ಕಂಥ 2.5 ಕೋಟಿಗೆ ಲೆಕ್ಕ ಕೊಟ್ಟಿಲ್ಲ. ಈಗಾಗಲೇ ಮುಂದಿನ ಸಮ್ಮೇಳನಕ್ಕೆ 40 ಕೋಟಿಯನ್ನು ಕೇಳ್ತಾ ಇದ್ದಾರೆ. ಇದು ತೀರಾ ಅಕ್ಷಮ್ಯ ಅಪರಾಧ. ಜೋಶಿ ಬರದೇ ಇದ್ದರೂ ಕೂಡ ಜಿಲ್ಲಾಡಳಿತ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ಬೋದು. ಅದಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಜಿಲ್ಲಾಡಳಿತಕ್ಕೆ ಇದೆ. ಈಗಾಗಲೇ ಅವರನ್ನು ವಜಾ ಮಾಡಿ ತನಿಖೆಯನ್ನು ಏರ್ಪಡಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವಾಗಲೇ ಮುಂದಿಟ್ಟಿದ್ದೇವೆ. ಮಂಡ್ಯ ನೆಲದಿಂದಲೇ ಅದರ ಹೋರಾಟ ಅವರನ್ನು ವಜಾಗೊಳಿಸಿ ಒಂದು ತನಿಖೆಯನ್ನು ಎದುರಿಸೋದಕ್ಕೆ ಈಗಾಗಲೇ ನಾವು ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು. 17ನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಮತ್ತು ಬೆಂಗಳೂರು, ರಾಮನಗರ ಮುಂತಾದ ಕಡೆಯಿಂದೆಲ್ಲ ಸಾವಿರಾರು ಜನ ಬರುವ ನಿರೀಕ್ಷೆ ಇದೆ. ಇದರಲ್ಲಿ ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆಜೀವ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶ್ವಾಸಿಗರು, ಸಾಂಸ್ಕೃತಿಕ ಮನಸ್ಸುಳ್ಳಂಥವರು, ಸಾಹಿತ್ಯ ಪ್ರಿಯರು ಎಲ್ಲರೂ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಆಗಮಿಸಿ ಆ ಸಮಾವೇಶವನ್ನು ಯಶಸ್ವಿಗೊಳಿಸಿ ನಾಡಿನಲ್ಲಿ ಒಂದು ದೊಡ್ಡ ಆಂದೋಲನಕ್ಕೆ ನಾವು ನಾಂದಿ ಆಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸ್ನೇಹಿತರನ್ನ ಒಬ್ಬೊಬ್ಬರು ಒಂದು 20 ಜನ, 30 ಜನ, 50 ಜನ ಕರ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡಬೇಕು. ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮೇಲೆ ತುಂಬ ಜವಾಬ್ದಾರಿ ಇದೆ. ಇಲ್ಲಿ ಹೋರಾಟಗಾರರ ಮೇಲೆ ತುಂಬ ಜವಾಬ್ದಾರಿ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಲಾಮಂದಿರದಲ್ಲಿ ಈ ಸಮಾವೇಶ ಜರುಗಬೇಕು ಅಂತ ಇದೆ. ಅದರಿಂದ ಅವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗಿ ಬೆಂಗಳೂರಿನಿಂದ ಸಿದ್ದರಾಮಯ್ಯ ಮುಂತಾದಂಥ ಅನೇಕ ಜನ ಸಾಹಿತಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಭಾಳ ಪ್ರಮುಖ ಸಾಹಿತಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಹೋರಾಟಗಾರನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರ ಸರ್ವಾಧಿಕಾರಿ ನಡವಳಿಕೆಯನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿಂದ ಪಡೆದ 2.5 ಕೋಟಿ ಹಣಕ್ಕೆ 5 ತಿಂಗಳಾದರೂ ಲೆಕ್ಕವನ್ನು ಕೊಟ್ಟಿಲ್ಲ. ಸಮ್ಮೇಳನ ಮುಗಿದು 5 ತಿಂಗಳಾದರೂ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿಲ್ಲ. ಅದಲ್ಲದೆ ಇನ್ನಿಲ್ಲದ ಹುನ್ನಾರಗಳನ್ನು ಮಾಡಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತುಗಳಿಗಿರ್ತಕ್ಕಂಥ ಎಲ್ಲ ಅಧಿಕಾರವನ್ನು ಅವರೇ ಪಡೆದುಕೊಂಡು
ಏಕ ವ್ಯಕ್ತಿ ಆಗಲಿಕ್ಕೆ ಹೊರಟಿದ್ದಾರೆ. 108 ವರ್ಷಗಳ ಇತಿಹಾಸದಲ್ಲಿ ಯಾರೂ ಈ ರೀತಿಯ ಪ್ರಮಾದಗಳನ್ನು ಮಾಡಿರಲಿಲ್ಲ. ಅಧ್ಯಕ್ಷರಾದವರು ಭ್ರಷ್ಟಾಚಾರಗಳನ್ನು ಮಾಡಿರಲಿಲ್ಲ. ಜಿಲ್ಲೆಯ ಸಮಾವೇಶಗಳಿಗೆ, ತಾಲೂಕು ಸಮಾವೇಶಗಳು ಕೊಡ್ತಕ್ಕಂಥ ಹಣವನ್ನು ತಾವೇ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೇ ಮೊದಲು ಅವರು ಅಧಿಕಾರವನ್ನು ಬಿಟ್ಟು ತನಿಖೆಗೆ ವಿಚಾರಣೆಯನ್ನು ಎದುರಿಸಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ನಾವೆಲ್ಲ ನಿಯೋಗ ಬೆಂಗಳೂರಿನ ಸಾಹಿತಿಗಳು ಸೇರಿದಾಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ. ಈ ಕೂಡಲೇ ನೀವು ಮಹೇಶ್ ಜೋಶಿ ಅವರನ್ನು ಅಧಿಕಾರದಿಂದ ವಜಾ ಮಾಡಬೇಕು ಮತ್ತು ತನಿಖೆಗೆ ಆದೇಶ ನೀಡಬೇಕು ಅಂತೇಳಿ ಆಗ್ರಹ ಮಾಡಿದ್ದೇವೆ. ಅವರು ನಾನು ಇದನ್ನ ಪರಿಶೀಲಿಸ್ತೇನೆ ಅನ್ನೋಂಥ ಮಾತನಾಡಿದ್ದಾರೆ. ಇವತ್ತು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ KM ಗಾಯತ್ರಿ IAS ಅಧಿಕಾರಿಗಳನ್ನು ಭೇಟಿ ಮಾಡಿ ಬಂದಿದ್ದೇವೆ. ಅವರಿಗೆ ಮಹೇಶ್ ಜೋಶಿ ಅವರ ಎಲ್ಲ ತಪ್ಪುಗಳ ಒಂದು ಮನವಿಯನ್ನು ಕೊಡ್ತಾ ಆ ಕುರಿತು ಸಮಗ್ರವಾದ ತನಿಖೆ ನಡೆಸಬೇಕು. ನೀವು ಕೊಟ್ಟಂಥ ಹಣಕ್ಕೆ ಪ್ರತಿ ವರ್ಷ ಕಳೆದ 21ರಿಂದ ಪಡೆದುಕೊಂಡಿರ್ತಕ್ಕಂಥ ಹಣಕ್ಕೆ ಕ್ರಿಯಾ ಯೋಜನೆ ಮತ್ತು ಮಾಡಿರ್ತಕ್ಕಂಥ ಹಣದ ಬಳಕೆಯ ಸರ್ಟಿಫಿಕೇಟ್ ದೃಢೀಕರಣ ಪತ್ರವನ್ನು ನೀವು ಪಡೆದುಕೊಳ್ಬೇಕು. ಅದರ ಜೊತೆಗೆ ನಿಮ್ಮದೇ ಆದ ಮಂದಿಯಿಂದ ಆಡಿಟ್ ಮಾಡಿಸಿ ತನಿಖೆಯನ್ನು ಮಾಡಿಸಬೇಕು ಅನ್ನೋಂಥ ಆಗ್ರಹವನ್ನು ಮಾಡಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಹೋರಾಟ ಮಹೇಶ್ ಜೋಶಿಯನ್ನು ಮನೆಗೆ ಕಳಿಸುವಂಥ ಹೋರಾಟ, ಸಾಹಿತ್ಯ ಪರಿಷತ್ತನ್ನು ಉಳಿಸುವಂಥ ಹೋರಾಟ. ಯಾವತ್ತೂ ಸಾಹಿತ್ಯ ಪರಿಷತ್ತಿಗೆ ಇಂಥ ಕಳಂಕ ಬಂದಿರಲಿಲ್ಲ, ಇಂಥ ಕಪ್ಪು ಚುಕ್ಕೆ ಬಂದಿರಲಿಲ್ಲ. ಬಹುಶಃ ಇದಕ್ಕೆ ಕಾರಣರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು ಈ ಕ್ಷಣದಲ್ಲಿ ಅಧಿಕಾರವನ್ನು ಬಿಡಬೇಕು ಅಂತೇಳಿ ಆಗ್ರಹಿಸ್ತಾ ಮುಖ್ಯಮಂತ್ರಿಗಳು, ಸಂಸ್ಕೃತಿ ಸಚಿವರು ಮತ್ತು ಸರ್ಕಾರ ಅವರ ಬಗೆಗೆ ಸಂಪೂರ್ಣವಾದ ಅವರ ಅವಧಿಯ ಬಗೆಗೆ ತನಿಖೆಯನ್ನು ನಡೆಸಬೇಕು, ವಿಚಾರಣೆಯನ್ನು ಮಾಡಬೇಕು, ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಸಾಹಿತ್ಯ ಸದಸ್ಯರ ಪರವಾಗಿ ನಾವು ಮನವಿ ಮಾಡ್ತೇವೆ. ಮಂಡ್ಯದಲ್ಲಿ ಸಮಾನ ಮನಸ್ಕರು ಹಾಗೂ ಪ್ರಗತಿಪರ ಹೋರಾಟ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಒಗ್ಗೂಡಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜೋಶಿಯವರಿಗೆ ಸ್ವಲ್ಪ ಬುದ್ಧಿ ಕಲಿಸೋದಕ್ಕೆ. ಜೋಶಿಯವರು ಮಂಡ್ಯ ಜನರ ಪ್ರೀತಿನ, ಮಂಡ್ಯ ಜಿಲ್ಲೆಯ ಸಹಕಾರವನ್ನು, ಮಂಡ್ಯ ಜಿಲ್ಲೆಯವರು ಕೊಟ್ಟಂಥ ಅನ್ನದ ಋಣವನ್ನು ಮರ್ತುಬಿಟ್ರ? ಮಂಡ್ಯದವರು ಕೊಲೆಗಡಕ್ರ? ಪೊಲೀಸ್ ರಕ್ಷಣೆ ಕೇಳಿಕೊಂಡು ಮಂಡ್ಯಕ್ಕೆ ಬರ್ತೀನಿ ಅಂತೇಳಿ ಇಲಾಖೆಯಿಂದ ಪತ್ರ ಬಂದಿದೆ. ಜೋಶಿಯವರು ಪೊಲೀಸ್ ರಕ್ಷಣೆಯಲ್ಲಿ ಮಂಡ್ಯಕ್ಕೆ ಬರ್ತಾರೆ ಅಂದರೆ, ಜೋಶಿಯವರು ಮೊದಲನೇ ಬಾರಿ ಸಮ್ಮೇಳನದ ಒಂದು ಸಿದ್ಧತೆಗಾಗಿ ಬಂದ್ರಲ್ಲ, ಅವತ್ತು ಕೂಡ ಪೊಲೀಸ್ ರಕ್ಷಣೆಯಲ್ಲಿ ಮಂಡ್ಯಕ್ಕೆ ಬಂದಿದ್ರ? ಮಂಡ್ಯ ಜಿಲ್ಲೆಯ ಜನ ಎಂಥವರು? ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ, ದೇಶವ್ಯಾಪ್ತಿ ಹೆಸರನ್ನು ಗಳಿಸಿರುವಂಥ ಸಕ್ಕರೆ ನಾಡು ಅಂತ ಹೆಸರು ಗಳಿಸಿರುವ ಮಂಡ್ಯ ಯಾವತ್ತೂ ಕೂಡ ಅಗೌರವವಾದ ಘನತೆಗೆ ಕುಂದು ತರ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಜೋಶಿಯವರ ವರ್ತನೆ, ಜೋಶಿಯವರ ನಿಲುವು, ಜೋಶಿಯವರು ಮಾಡ್ತಾ ಇರ್ತಕ್ಕಂಥ ಕಾಸಾಪಾದ ಅಸ್ತಿತ್ವಕ್ಕೆ ಅಪಾಯ, ಮತ್ತು ಸಮ್ಮೇಳನ ಆದ ಕೂಡಲೇ ಅವರ ನಡ್ಕೊಂಡಂಥ ನಡವಳಿಕೆ, ತಗೊಂಡಂಥ ನಿರ್ಧಾರಗಳನ್ನು ನಾವು ಖಂಡಿಸ್ತಿ ಇವತ್ತು ಈ ಸಭೆಯನ್ನು, ಪ್ರತಿಭಟನಾ ಹೋರಾಟವನ್ನು ನಾವು ಹಮ್ಮಿಕೊಂಡಿರುವಂಥದ್ದು. ಜೋಶಿಯವರು ಬಂದಿಲ್ಲ, ಯಾವ ಕಾರಣಕ್ಕೆ ಅವರು ಬಂದಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಇಲ್ಲ. ಅವರು ಬಂದರೂ ಅಷ್ಟೇ, ಬಂದಿಲ್ಲ ಅಂದರೂ ಅಷ್ಟೇ. ಮಂಡ್ಯಕ್ಕೆ ಬರಬೇಕಾದ್ರೆ ಜೋಶಿಯವರು ಮೊದಲು ತನ್ನ ಒಂದು ಮೇಲಿರುವಂಥ ಎಲ್ಲ ಆಪಾದನೆಗಳನ್ನು, ಕಳಂಕವನ್ನು ತೊಳ್ಕೊಂಡು ಪಾರದರ್ಶಕವಾಗಿ ಪರಿಶುದ್ಧತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರಬೇಕು. ಈ ಕಚೇರಿ, ಈ ಮಂಡ್ಯ ಸಾಮಾನ್ಯವಾದ ನೆಲ ಅಲ್ಲ. ಪರಿಷತ್ತಂದರೆ ಅದರದೇ ಆದ ಒಂದು ಘನತೆ ಇದೆ, ಗೌರವ ಇದೆ. ಇಂಥ ವ್ಯಕ್ತಿಗಳಿಂದ ಪರಿಷತ್ತಿನ ಕರ್ತವ್ಯಗಳು ನಡಿಬೇಕಾಗಿಲ್ಲ. ಆ ಕಾರಣ ಮಂಡ್ಯ ಅಷ್ಟೇ ಅಲ್ಲ, ಇವತ್ತಿಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕನ್ನಡ ಮನಸ್ಸುಗಳು, ಕನ್ನಡ